ವಿಜಯಪುರ ಜಿಲ್ಲೆಯ ಎಳಗಿ ಗ್ರಾಮದಲ್ಲಿ ನಡೆಯುತ್ತಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ವಿಶೇಷವಾಗಿ ಉಡಿ ತುಂಬುವ ಕಾರ್ಯಕ್ರಮವು ಶ್ರದ್ಧಾಭಕ್ತಿಯಿಂದ ಅಚ್ಚುಕಟ್ಟಾಗಿ ನೆರವೇರಿತು. ಬುರಾಣಾಪುರದ ಆರೂಢ ಆಶ್ರಮದ ಯೋಗೇಶ್ವರಿ ತಾಯಿಯ ಆಶೀರ್ವಚನದ ನಂತರ 201 ಮುತ್ತೈದೆಯರಿಗೆ ಶಾಸ್ತ್ರೋಕ್ತವಾಗಿ ಉಡಿ ತುಂಬುವ ಕಾರ್ಯಕ್ರಮವನ್ನು ದೇವಸ್ಥಾನದ ವತಿಯಿಂದ ನೆರವೇರಿಸಲಾಯಿತು. ಜಾತ್ರಾ ಮಹೋತ್ಸವದ ನಿಮಿತ್ತ ನಡೆದ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾಕ್ಷಿಯಾದರು. ಮಾಡ್ತಾ ಇದ್ದೀವಿ. ನಾನು ಒಬ್ಬ ಮಹಿಳೆಯ ಬಗ್ಗೆ ನಿಮ್ಗೆ ನೆನಪು ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಹಿಮಾಂಶಿ ನರ್ವಲ್ ಅನ್ನುವಂತ ಒಬ್ಬ ಸಹೋದರಿ ಮದುವೆಯಾಗಿ ಕೇವಲ 6 ದಿನ ಆಗಿತ್ತು. ಗಂಡನ ಜೊತೆಗೆ ಪ್ರವಾಸ ಮಾಡ್ಕೊಂಡ್ ಬರ್ಬೇಕು ಅಂತ ಕೂಡ ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾಳೆ. ಕೆಲಸ ಏನಿರ್ಬೋದು ಹೋದ್ರು ಏನ್ ಮಾಡ್ಬೇಕಂತ ಮಾಡ್ಯಾನ ಏನಿಲ್ಲ ನೀ ಹೂ ಅನ್ನೋ ಒಂದ್ ಸ್ವಲ್ಪ ಕೆಲಸ ಮಾಡ್ಬೇಕಂದಿನಿ ಅಂತ. ಅವಾಗ ಪರಮಾತ್ಮ ಆಯ್ತು ಮಾಡು ಹೂ ಅನ್ನೋನಂತ ಜಗನ್ಮಾತೆ ಈ ಸೃಷ್ಟಿಯನ್ನ ನಿರ್ಮಾಣ ಮಾಡಿದ್ರು ಅಷ್ಟೇ. ಅಂದಾಗ ಈ ಸೃಷ್ಟಿ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಯಾವುದು ಅಂತ ಕೇಳಿದ್ರೆ ಅದು ಹೆಣ್ಣಿನ ಶಕ್ತಿ ಅನ್ನತಕ್ಕಂಥದ್ದನ್ನ ನಾನು ನೆನ್ಪಿಟ್ಕೋಬೇಕು. ಇವತ್ತು ಹೆಣ್ಣು ಮಕ್ಕಳಾದವರು ಹಣೆಯ ಮೇಲಿನ ಕುಂಕುಮ, ಕಾಲಾಗಿನ ಕಾಲಂಗರ, ಕೊಳ್ಳಾಗಿನ ತಾಳಿ ಇವೆಲ್ಲವೂ ಯಾವ ಸೌಭಾಗ್ಯ ಅಂತ ಹೇಳಿದ್ರೆ ಗಂಡನ ಪ್ರಾಣ ಹೋದ್ರು ಪುನರ್ಜನ್ಮವನ್ನು ಕೊಡುವ ಶಕ್ತಿ ಯಾವುದರಕ್ಕ ಇದ್ರೆ ಈ ಮಾಂಗಲ್ಯಕ್ಕ ಅಂತ ಅನುಭಾವಿಗಳು ಹೇಳ್ತಾ ಇದ್ದಾರೆ. ಹೆಣ್ಣು ಅಂತ ಕೇಳಿದ್ರೆ ನೋಡ್ಬೇಕು ಅಷ್ಟೇ